Hello friends, I am Shushla, student of ECC College in Davanagere. Let us discuss about the topic. Loops in C, only for syntax program example. Loops needs to example. For loop. As like while. For is another loop which repeats the set of statements. For ಅನ್ನೋದು while loop ತರನೇ ಅದೊಂದು ಲೂಪು. ಅದು ಏನ್ ಮಾಡುತ್ತೆ ಅಂತಂದ್ರೆ ಸ್ಟೇಟ್ಮೆಂಟ್ಸ್ ಗಳನ್ನ ರಿಪಿಟೇಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. If the user now how many times exactly repeat the statement, then for loop is ultimate choice. ಸೊ ಏನಪ್ಪಾ ಅಂತಂದ್ರೆ ಯೂಸರ್ಗೆ ಗೊತ್ತಿರಬೇಕು ನಾವು ಎಷ್ಟು ಸರಿ ಎಕ್ಸಾಕ್ಟ್ಲಿ ರಿಪೀಟ್ ಅಂದ್ರೆ ಸ್ಟೇಟ್ಮೆಂಟ್ಸ್ ನ ಎಷ್ಟು ಸರಿ ನಾವು ಎಕ್ಸಾಕ್ಟ್ಲಿ ರಿಪೀಟ್ ಮಾಡ್ತೀವಿ ಅನ್ನೋದು. ಸೊ ಅವಾಗ ಮಾತ್ರ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ಸಿಂಟ್ಯಾಕ್ಸ್ ನ ನೋಡ್ತಾ ಬರೋಣ. ಫಾರ್ ಅಂತ ಇದೆ, ಇದು ಕೀವರ್ಡ್, ಇಲ್ಲಿ ಬ್ರಾಕೆಟ್ ಓಪನ್ ಆಗಿದೆ, ಇಲ್ಲಿ ಇನಿಟ್ ಅಂತ ಇದೆ, ಇದು ವೇರಿಯಬಲ್. ಇಲ್ಲಿ ಇನಿಷಿಯಲೈಸ್ ಮಾಡ್ತಾ ಇದ್ದಾರೆ ವೇರಿಯಬಲ್ ನ. ಇಲ್ಲಿ ಕಂಡೀಷನ್ ಚೆಕ್ ಆಗ್ತಾ ಬರ್ತಾ ಇರುತ್ತೆ, ಅದ್ರ ನೆಕ್ಸ್ಟ್ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಸಹ ಮಾಡ್ಕೊಬಹುದು. ಇಲ್ಲಿ ಬ್ರಾಕೆಟ್ ಒಳಗಡೆ ಸ್ಟೇಟ್ಮೆಂಟ್ ಅಂತ ಇದೆ. ಇದು ಏನಪ್ಪಾ ಅಂತಂದ್ರೆ ಇದು ಈ ಸ್ಟೇಟ್ಮೆಂಟ್ ರಿಪಿಟೇಟಿವ್ ಆಗಿ ಆಗ್ತಾ ಇರುತ್ತೆ, ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಎಲ್ಲಿ ತನಕ ಅಂತಂದ್ರೆ ಕಂಡೀಷನ್ ಪ್ರೂವ್ ಆಗಿರೋ ತನಕ ರಿಪಿಟೇಟಿವ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟ್ ನಾವು ಎಕ್ಸಿಕ್ಯೂಷನ್ ನ ಸ್ಟೆಪ್ಸ್ ನ ನಾವು ನೋಡ್ತಾ ಬರೋಣ. Execution steps. The init step is executed first. The condition is evaluated next. If condition is true, the loop is executed, else terminates the loop. After the body of the for loop executes, the flow of control jumps back up to the increment statement. If the condition becomes false, the for loop is terminates. ಓಕೆ, ನಾವು ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ನ ನೋಡ್ತಾ ಹೋಗೋಣ, ಆಗ್ಲೇ ಗೊತ್ತಾಗುತ್ತೆ ಫಾರ್ ಲೂಪ್. ನಾವೀಗ ಫಾರ್ ಲೂಪ್ದು ಪ್ರೋಗ್ರಾಮ್ ನೋಡ್ತಾ ಬರೋಣ. ನಾನು ಇಂಟ್ ವೇರಿಯಬಲ್ ಹೈ ಅಂತ ತಗೊಂಡಿದ್ದೀನಿ. ಪ್ರಿಂಟ್ ಒಳಗಡೆ ನಾನು ಏನಂತ ತಗೊಂಡಿದ್ದೀನಿ, ಸ್ಟೇಟ್ಮೆಂಟ್ ಎಂಟರ್ ದಿ ನಂಬರ್ 1 to 10 ವರ್ಗು, ಇದು ಸಹ 1 to 10 ವರ್ಗು ಪ್ರಿಂಟ್ ಮಾಡ್ತಾ ಹೋಗುತ್ತೆ. ವೈಲೆ ಹೂ ಸಹ 1 to 10 ವರ್ಗು ಪ್ರಿಂಟ್ ಮಾಡ್ತಾ ಹೋಗುತ್ತೆ. ನಾವಿಲ್ಲಿ ಎಷ್ಟು ಹಾಕಿರ್ತೀವೋ ಅಷ್ಟು. ಈಗ ಒಂದ್ಸರಿ ನಾವು ಡಿಬಗ್ ಮಾಡ್ತಾ ಹೋಗೋಣ. ಸ್ಟಾರ್ಟ್ ಡಿಬಗ್. ಬ್ರೇಕ್ ಪಾಯಿಂಟ್ ಇಲ್ಲಿ ಇಡೋಣ. ಇಲ್ಲಿ ನೋಡಿ, ಎಂಟರ್ ದಿ ನಂಬರ್ 1 to 10 ಅಂತ ಇದೆ. ನಾನು ಇಲ್ಲಿ ಡಿಬಗ್ ಮಾಡ್ತಾ ಇದ್ದೀನಿ. ಒಂದ್ಸರಿ ರಿಪೀಟ್ ಆಯ್ತು, 2 ಸರಿ. ಈಗ ಐ ಅಲ್ಲಿ ಎಷ್ಟಿದೆ ಅಂತ ನೋಡ್ತಾ ಬನ್ನಿ. ಐ ಅಲ್ಲಿ ಈಗ 2 ಇದೆ. ಒಂದಿರೋದೇನಾಯ್ತು, 2 ಆಯ್ತು. ಹೀಗೆ ಈ ತರ ರಿಪೀಟ್ ಆಗ್ತಾ ಇರುತ್ತೆ. ಈಗ 11 ಆಯ್ತು. ಐ ಅಲ್ಲಿ ಏನಾಯ್ತು, 11 ಆಯ್ತು. ಸೊ 10 ಆದ್ಮೇಲೆ 11 ಬಂತು, ಅದಕ್ಕೆ ರಿಟರ್ನ್ ಕಂಪ್ಲೀಟ್ ಆಗಿ ಹೊರಗಡೆ ಬಂತು ಬ್ರಾಕೆಟ್ ಇಂದ ಅಂತ ಹೇಳ್ತಾ ಹೋಗ್ತೀವಿ. 11 ಲೆಸ್ಸರ್ ದೆನ್ 10 ನೋ, ಸೊ ಫಾಲ್ಸ್ ಆಯ್ತು, ಹೊರಗಡೆ ಬಂತು. ಸೊ ನೆಕ್ಸ್ಟ್ ನಾವು ವೈಲ್ ಲೂಪ್ ನ ನೋಡ್ತಾ ಹೋಗೋಣ. While loop repetitively execute the set of statements until the given condition is true. ಅಂತಂದ್ರೆ ಅಂಟಿಲ್ ಗಿವನ್ ಕಂಡೀಷನ್ ಟ್ರೂ ಆಗೋ ತನಕ ಅದೇನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಒನ್ಸ್ ಗಿವನ್ ಕಂಡೀಷನ್ ಫೇಲ್ ಅಥವಾ ಫಾಲ್ಸ್ ಆಯ್ತು ಅಂತಂದ್ರೆ
controls comes out of loop and executes the statements. ಓಕೆನಾ? ನೆಕ್ಸ್ಟ್ ನಾವು ಸಿಂಟ್ಯಾಕ್ಸ್ ನೋಡ್ತಾ ಬನ್ನಿ. ವೈಲ್ ಕಂಡೀಷನ್, ಇಲ್ಲಿ ಬ್ರಾಕೆಟ್ಸ್ ಒಳಗಡೆ ಕಂಡೀಷನ್ ಆಗ್ತಾ ಬಂದಿದ್ವಿ. ಅದ್ರ ನೆಕ್ಸ್ಟ್ ರಿಪೀಟ್ ಆಗುವ ಸ್ಟೇಟ್ಮೆಂಟ್ ನ ನಾವು ಈ ಎರಡು ಬ್ರಾಕೆಟ್ ಮಧ್ಯೆ ಆಗ್ತಾ ಬಂದಿದೀವಿ. ನೆಕ್ಸ್ಟ್ ನಾವು ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗೋಣ. ವೈಲ್ ಲೂಪ್ದು ಇಂಟ್ ಅನ್ನೋದು ಏನೈತಿ, ಇಲ್ಲಿ ಒಂದು ಡೇಟಾ ಟೈಪ್ ತಗೊಂಡಿದ್ದೀನಿ. ನಮ್ಮ ಅನ್ನೋದು ವೇರಿಯೇಬಲ್, ಆ ವೇರಿಯೇಬಲ್ ಗೆ ನಾನು ಒಂದು ವ್ಯಾಲ್ಯೂ ಕೊಟ್ಟಿದ್ದೀನಿ. ಇದನ್ನ ಏನಂತಾರೆ ಅಂತಂದ್ರೆ ವೇರಿಯೇಬಲ್ ಇನಿಷಿಯಲೈಸೇಷನ್ ಅಂತ ಅಂತಾರೆ. ಇಲ್ಲೊಂದು ನಮ್ಮ ರೆಫರೆನ್ಸಿಗೆ ನಾವು ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಹಾಕೊಂಡಿದೀವಿ. ಏನಂತ? ಎಂಟರ್ ದಿ ನಂಬರ್ 1 to 10. ಓಕೆ. ನೆಕ್ಸ್ಟ್ ವೈಲ್. ವೈಲ್ ಅನ್ನೋದು ಕೀವರ್ಡ್. ನಮ್ಮನ್ನೋದು ನಾವು ಮೇಲೆ ವೇರಿಯೇಬಲ್ ತಗೊಂಡಿದೀವಿ. ಅದಕ್ಕೆ ನಾವು ನಮಗೆ 1 ಅಂತ ಕೊಟ್ಟಿದೀವಿ. ಸೊ ನಮ್ ಲೆಸ್ ದೆನ್ ಈಕ್ವಲ್ ಟು 10 ಇದು ಟ್ರೂ ಆಗುತ್ತೆ. ಸೊ ಆಗ ಈ ಬ್ರಾಕೆಟ್ಸ್ ಒಳಗಡೆ ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ಏನಾಗುತ್ತೆ? %d ಮತ್ತೆ \n ಅಂದ್ರೆ ನೆಕ್ಸ್ಟ್ ಲೈನ್ಗೆ ಜಂಪ್ ಆಗ್ತಾ ಹೋಗೋದು. ನೆಕ್ಸ್ಟ್ ಇಲ್ಲಿ ನಮ್ ಪ್ಲಸ್ ಇಸ್ ಈಕ್ವಲ್ಸ್ ಟು 1 ಅಂತ ಇದೆ. ನಮ್ಮಲ್ಲಿ ಏನಿದೆ? 1 ಇದೆ. ಸೊ 1 ಪ್ಲಸ್ ಇಸ್ ಈಕ್ವಲ್ಸ್ ಟು 1 2 ಆಯ್ತು. ಸೊ ಅಗೈನ್ ಇಲ್ಲಿ ರಿಪಿಟೇಟಿವ್ಲಿ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ 10 ವರ್ಗು. ಇಲ್ಲೇನು ಇಂಕ್ರಿಮೆಂಟ್, ಇದು ಇಂಕ್ರಿಮೆಂಟ್ ಮಾಡ್ತಾನೆ ಬರ್ತಾ ಇರುತ್ತೆ. ಸೊ ನಾವ್ ಒಂದ್ಸರಿ ರನ್ ಮಾಡ್ತಾ ಹೋಗೋಣ. ರನ್ ನೋಡಿ, 1 to 10 ವರ್ಗು ಪ್ರಿಂಟ್ ಆಗ್ತಾ ಬಂದಿದೆ. ಓಕೆ. ನೆಕ್ಸ್ಟ್ ನಾವು ಸ್ಲೈಡ್ಸಿಗೆ ಬರೋಣ. ಡು ವೈಲ್ ಲೂಪ್. what while and for loops test the condition at first. ಅಂದ್ರೆ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್ ಕಂಡೀಷನ್ ನ ಟೆಸ್ಟ್ ಮಾಡುತ್ತೆ ಫಸ್ಟ್. ನಂತರ ಇದು ಸ್ಟೇಟ್ಮೆಂಟ್ ಅಂದ್ರೆ ಬಾಡಿ ಆಫ್ ದ ಲೂಪ್ ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಲೇಟರ್ ಎಕ್ಸಿಕ್ಯೂಟ್ ದ ಬಾಡಿ ಆಫ್ ದ ಲೂಪ್. ಡು ವೈಲ್ ಟೆಸ್ಟ್ ದ ಕಂಡೀಷನ್ ಅಟ್ ಲಾಸ್ಟ್. In do while the loop body execute at least once despite of truthness of the condition. ಅಂದ್ರೆ do while ಅಟ್ ಲೀಸ್ಟ್ ಒಂದ್ಸರಿ ಏನಾಗ್ಲೂ ಡಿಸ್ಪೈಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸಿಂಟ್ಯಾಕ್ಸ್. ಡು ಅಂದ್ರೇನು? ಕೀವರ್ಡ್. ನೆಕ್ಸ್ಟ್ ನಾನು ಇಲ್ಲಿ ಬ್ರಾಕೆಟ್ ನ ಓಪನ್ ಮಾಡಿದೀನಿ. ನಾನು ಇಲ್ಲಿ ಸ್ಟೇಟ್ಮೆಂಟ್ಸ್, ಎಕ್ಸಿಕ್ಯೂಟ್ ಆಗುವ ಸ್ಟೇಟ್ಮೆಂಟ್ಸ್ ನ ಇಲ್ಲಿ ಹಾಕ್ತಾ ಬಂದಿದ್ದೀನಿ. ನೆಕ್ಸ್ಟ್ ನಾನು ಕ್ಲೋಸ್ ಮಾಡ್ಬೇಕಿತ್ತು. ಸ್ಟೇಟ್ಮೆಂಟ್ಸ್ ಆದ ತಕ್ಷಣ ನಾನು ಕ್ಲೋಸ್ ಮಾಡ್ಬೇಕಿತ್ತು, ಮಿಸ್ ಆಗಿ ಇಲ್ಲಿ ಬಂದಿದೆ. ವೈಲ್ ಕಂಡೀಷನ್. ಅಂದ್ರೆ ಇಲ್ಲಿ ನಾವು ಹೇಳ್ತಾ ಬಂದಿದ್ವಿ ಡು ವೈಲ್ ಟೆಸ್ಟ್ ಕಂಡೀಷನ್ ಅಟ್ ಲಾಸ್ಟ್ ಅಂತ. ಈ ವೈಲ್ ಕಂಡೀಷನ್ ಇದ್ರಲ್ಲಿ ಯಾವಾಗ್ಲೂ ಲಾಸ್ಟಿಗೆ ಟೆಸ್ಟ್ ಮಾಡ್ತಾ ಬರುತ್ತೆ. ಓಕೆ. ಡು ವೈಲ್ ಪ್ರೋಗ್ರಾಮ್ ನೋಡ್ತಾ ಬನ್ನಿ. ನಾವು ಡು ವೈಲ್ ಪ್ರೋಗ್ರಾಮ್ ಅಲ್ಲೂ ಸಹ 1 to 10 ವರ್ಗು ಪ್ರಿಂಟ್ ಮಾಡ್ತಾ ಬರ್ತಾ ಇದೀವಿ. ಆಗ್ಲೇ ಹೇಳ್ದಂಗೆ ಸೇಮ್, ಬಟ್ ಕಂಡೀಷನ್ ನಾವು ಇಲ್ಲಿ ಚೆಕ್ ಮಾಡ್ತಾ ಬರ್ತಾ ಇದೀವಿ. ಸೊ ಈಗ ಒಂದ್ಸರಿ ರನ್ ಮಾಡ್ತಾ ಬರೋಣ. ನೋಡಿ, ಇಲ್ಲಿನೂ ಸಹ 1 to 10 ವರ್ಗು ಪ್ರಿಂಟ್ ಆಗ್ತಾ ಬಂದಿದೆ. ಓಕೆ, ಥ್ಯಾಂಕ್ ಯು.